Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಇದು ನಮ್ಮೂರು ಮಳವಳ್ಳಿಯಿಂದ ಒಂದು 12 ಕಿಲೋಮೀಟ್ರ್ ದೂರದಲ್ಲಿರೋ ನಮ್ಮ ಮನೆ ದೇವರು. ಪ್ರತಿ ವರ್ಷ ನಾವು ಗಣೇಶ ಗೌರಿ ಹಬ್ಬಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಬರ್ತೀವಿ. ಅಲ್ಲಿ ಯಾವ್ಯಾವುದಪ್ಪ ದೇವಸ್ಥಾನ ಅದೇ ಅಂದರೆ, ಇದು ಮೊದಲನೇ ದೇವಸ್ಥಾನ ಮಹಾದೇವಮ್ಮನ ದೇವಸ್ಥಾನ. ಮೊದಲು ಇದು ತುಂಬ ಚಿಕ್ಕ ದೇವಸ್ಥಾನ ಆಗಿತ್ತು, ಅಂತಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಆಗ್ತಿರ್ಲಿಲ್ಲ, ಅಷ್ಟು ಚಿಕ್ಕ ದೇವಸ್ಥಾನ ಆಗಿತ್ತು. ಬಟ್ ಇವಾಗ ಅದನ್ನು ಫಸ್ಟ್ ಟೈಮು ಹೊಡೆದಾಕಿ ಹೊಸ್ದಾಗಿ ಕಟ್ಟಿದ್ದಾರೆ. ಬಟ್ ಚಿಕ್ಕ ದೇವಸ್ಥಾನ ಇದ್ದಾಗ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಚಿಕ್ಕ ದೇವಸ್ಥಾನ ಇದ್ದಾಗ ನನ್ನ ಹತ್ರ ಮೊಬೈಲು ಇರಲಿಲ್ಲ. ಬಟ್ ಈ ವರ್ಷವೇ ಹೊಸ್ದಾಗಿ ಕಟ್ಟಿ ಈಗ ಎಲ್ಲ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ದೇವಸ್ಥಾನನ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ. ಹಾಗಾಗಿ ನಾವು ಅಲ್ಲಿ ಪ್ರತಿ ವರ್ಷ ಗಣೇಶ ಗೌರಿ ಹಬ್ಬಕ್ಕೆ ಹೋಗಿ ನಾವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೇ ಎಡೆ ಇಕ್ಕಿ ನಾವು ಸಿಹಿ ಊಟ ಎಡೆ ಇಕ್ಕಿ ಇದು ಮಾಡೋದು. ಹಾಗಾಗಿ ಇದೊಂದು ವೀಡಿಯೋ ಮಾಡಿದ್ದೀನಿ ದೇವಸ್ಥಾನದ್ದು. ಇದು ಪೂರ್ತಿ ವೀಡಿಯೋ ಮಾಡಿದ್ದೀನಿ. ಇದೊಂದು ಮಹಾದೇವಮ್ಮ ಒಂದು. ಇದಾದಮೇಲೆ ಇದ್ರ ಪಕ್ಕದಲ್ಲೇ ಕಾಲಭೈರವೇಶ್ವರ ದೇವಸ್ಥಾನ ಬರುತ್ತೆ. ಆ ಕಾಲಭೈರವೇಶ್ವರ ದೇವಸ್ಥಾನಕ್ಕೂ ನಾವೇ ಪೂಜೆ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಅದರಿಂದ ಸ್ವಲ್ಪ ದೂರ ಆ ಕಡೆ ಪಕ್ಕದಲ್ಲೇ, ಅದು ಪಕ್ಕದ ಬೀದಿಲೇ, ಅಲ್ಲೋದ್ರೆ ಅಲ್ಲಿ ಚಿಕ್ಕಮ್ಮ ತಾಯಿ ದೇವಸ್ಥಾನ ಅಂತ ಬರುತ್ತೆ. ಅಂದರೆ ಮಹಾದೇವಮ್ಮ, ಚಿಕ್ಕ ತಾಯಮ್ಮ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಕಾಲಭೈರವೇಶ್ವರ. ಇದು 3 ದೇವಸ್ಥಾನಗಳು ನಾವು ಪೂಜೆ ಮಾಡಿಸ್ಕೊಂಡು ಬಂದು ನಮ್ಮೂರಲ್ಲಿ ಎಡೆ ಇಕ್ಕಬೇಕು. ನಮ್ಮ ಮನೇಲಿ ಎಡೆ ಇಕ್ಕಬೇಕು. ಇದು ನಮ್ಮೂರಿಂದ ಮಳವಳ್ಳಿಯಿಂದ 12 ಕಿಲೋಮೀಟ್ರ್ ದೂರದಲ್ಲಿ ಹೊಸಳ್ಳಿ ಅಂತ ಬರುತ್ತೆ. ಬೆಳಕೋಡಿ ಹತ್ರ ಹೊಸಳ್ಳಿ ಅಂತ ಬರುತ್ತೆ. ಅಲ್ಲಿ ನಾವು ಹೋಗಿ ವರ್ಷನೂ ಪೂಜೆ ಮಾಡ್ಕೊಂಡು ಬಂದು ಮಾಡಬೇಕು. ನಮಗೂ ಗೊತ್ತಿರಲಿಲ್ಲ. ಬಟ್ ನಮ್ಮ ಹಿರಿಯರು, ಅಂದರೆ ನಮ್ಮ ಹಿರಿಯರಾಗ್ತಾ ಇರ್ತಕ್ಕಂಥ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಅವ್ರು ತೋರಿಸಿದ್ದು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ಫುಲ್ಲು ದೇವಸ್ಥಾನಗಳು ವೀಡಿಯೋನೇ ಇರ್ತದೆ, ತುಂಬ ಚೆನ್ನಾಗಿರ್ತದೆ, ಹಾಗೆ ನೋಡಿ.
ಚೆನ್ನಾಗಿತ್ತಲ್ವ ವಿಡಿಯೋ. ಹಾಗಾಗಿ 3 ದೇವಸ್ಥಾನಗಳು, ಒಂದು ಚಿಕ್ಕತಾಯಮ್ಮ ಮತ್ತು ಇನ್ನೊಂದು ಕಾಲಭೈರವೇಶ್ವರ ಮತ್ತು ಇನ್ನೊಂದು ಮಹಾದೇವಮ್ಮನ ದೇವಸ್ಥಾನ. ಹಾಗಾಗಿ 3 ದೇವಸ್ಥಾನಗಳು ಈಗ ಚೆನ್ನಾಗಿದ್ದಾವೆ ಫಸ್ಟು ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.